ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತು ಮಸೆಯುವ ಸೊಪ್ಪು ಅಂದರೆ ಮಸ್ಸೊಪ್ಪನ್ನು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ತಗೊಂಡಿರುವ ಸೊಪ್ಪು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಅರಿವೆ ಸೊಪ್ಪು. ಇದಿಷ್ಟು ಒಂದೊಂದು ದೊಡ್ಡದಾದ ಕಟ್ಟುಗಳನ್ನು ತಗೊಂಡು ಸೋಸಿಟ್ಟಿದ್ದೀನಿ. ಒಂದು ಬದನೆಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ ಮತ್ತು ಒಂದು ಬೌಲ್ ಕಾಯಿ ತುರಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, 1/4 kg ತೊಗರಿಬೇಳೆ ತೊಗೊಂಡಿದ್ದೀನಿ. ಏಕೆಂದರೆ ನಮ್ಮ ಮನೇಲಿ ಇವತ್ತು ತುಂಬ ಜನ ಗಂಡಾಳಿದ್ದಾರೆ, 10 ಜನಕ್ಕೆ ಸಾಕಾಗಬೇಕು ಸಾಂಬಾರು. ಅದಕ್ಕೋಸ್ಕರ ನಾನು 1/4 kg ತೊಗರಿಬೇಳೆ ತೊಗೊಂಡಿದ್ದೀನಿ. 2 ಸ್ಪೂನ್ನಷ್ಟು, ದೊಡ್ಡ ಸ್ಪೂನ್ನಲ್ಲಿ 2 ಸ್ಪೂನ್ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ. ಇದು ನಮ್ಮ ಮನೆಯಲ್ಲೇ ಮಾಡಿಟ್ಟಿರುವಂಥ ಸಾಂಬಾರು ಪೌಡರು. ಈ ಸೊಪ್ಪನ್ನು ಇನ್ನೂ ನಾನು ವಾಶ್ ಮಾಡಿಲ್ಲ, ಈಗ ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ಸೊಪ್ಪನ್ನೆಲ್ಲ ವಾಶ್ ಮಾಡಿದ್ದೀನಿ. ಕುಕ್ಕರ್ನಲ್ಲಿ ಈಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರ್ನಲ್ಲಿ ತಗೊಂಡಿದ್ದೀನಿ. ಈಗ ನೋಡಿ, ನಾನು ಬದನೆಕಾಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ಈಗ ತೊಗರಿಬೇಳೆಯನ್ನು ಕುಕ್ಕರ್ನಲ್ಲಿ ಹಾಕಿದ್ದೀನಿ. ಈಗ ಇಲ್ಲಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸಬೇಕು. ಅದಕ್ಕೋಸ್ಕರ ನಾನು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕುಕ್ಕರ್ನಲ್ಲಿ ಹಾಕಿದ್ದೇನೆ. ಈಗ ನಾನು ಇದರಲ್ಲಿ 2 ಬೌಲ್ ನೀರನ್ನು ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಕುಕ್ಕರ್ನಲ್ಲಿ ಸ್ಮೂತಾಗಿ ಬೇಯಿಸ್ಕೊಳ್ಬೇಕು. ಈಗ ನಾವು ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ಸ್ಟವ್ ಮೇಲೆ ಇಟ್ಟು 2 ವಿಷಲ್ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ಕುಕ್ಕರಿನ ಮೇಲೆ ಇಟ್ಟಿದ್ದೇನೆ. ಇದು 15 ನಿಮಿಷ ಕಾಲ ಬೇಕೇ ಬೇಕಾಗುತ್ತೆ. 2 ವಿಷಲ್ ಆಗಬೇಕಿದು, ಆಗ ಸ್ಮೂತಾಗಿ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈಗ 2ನೇ ವಿಷಲ್ಲಿದು. ಈಗ ನಾವು ಕುಕ್ಕರ್ನ ಆಫ್ ಮಾಡೋಣ. ಅಂದರೆ ಸ್ಟವ್ನ ಆಫ್ ಮಾಡಿದ್ದೆ. ಈಗ ನೋಡಿ, ಕುಕ್ಕರ್ ತಣ್ಣಗಾಗಿದೆ. ನೋಡಿ ಎಷ್ಟು ಸ್ಮೂತಾಗಿ ಬೆಂದಿದೆ. ಟೊಮೊಟೊ, ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ತುಂಬ ಸ್ಮೂತಾಗಿ ಬೆಂದಿದೆ. ಈಗ ನಾವು ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಏಕೆಂದರೆ ತಣ್ಣಗಾಗೋದಕ್ಕೆ ನಾವು ಬಿಡಬೇಕು. ನೋಡಿ, ಈಗ ಇದರಲ್ಲಿರುವ ತರಕಾರಿಯನ್ನು, ಈಗ ಸೊಪ್ಪನ್ನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ನಂತರ ನಾವು ಮಿಕ್ಸಿಯಲ್ಲಿ ನಾನು ಮಾಡ್ತೀನಿ. ಏಕೆಂದರೆ ತುಂಬ ಜಾಸ್ತಿ ಇರೋ ಕಾರಣ ಸಾಂಬಾರು ಸ್ವಲ್ಪ ಇದ್ದರೆ ನಾವು ಗುಂಡಲ್ಲೇ ಮಸ್ತ್ ಬಿಡ್ಬೋದು ಸಾಂಬಾರನ್ನ. ನಾನು ಒಂದು ಸಾರಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ಳೋದಿಲ್ಲ, 1 ಸಾರಿ ಅಥವಾ 2 ಸಾರಿ ಗ್ರೈಂಡ್ ಮಾಡ್ತೀನಿ ಅಷ್ಟೇ. ಸ್ವಲ್ಪ ನೋಡಿ, ಈ ಅದಕ್ಕೆ ನಾನು ಮಾಡ್ಕೊಂಡಿರ್ತೀನಿ. ನಾವು ಮಿಕ್ಸಿಯಲ್ಲಿ ರುಬ್ಬಬೇಕಾದ್ರೆ ನುಣ್ಣಗೆ ರುಬ್ಬಾರ್ದು, ಯಾಕೆಂದರೆ ಮಸಿಬೇಕು, ಮಸ್ತಿರೋ ಸೊಪ್ಪು ಥರ ಇರಬೇಕು. ನಾನು ತುಂಬ ಸಾಂಬಾರಾಗಿರೋದಕ್ಕೆ ನಾನು ಮಿಕ್ಸಿಯಲ್ಲಿ ಹಾಕ್ಬಿಡ್ತೀನಿ, ಬೇಗ ಗ್ರೈಂಡ್ ಆಗುತ್ತೆ, ಬೇಗ ಮಸ್ತ್ ಬಿಡೋಣ ಅಂತ. ಈಗ ನೋಡಿ, ಒಗ್ಗರಣೆಗೆ ನಾನು ಕರಿಬೇವಿನ ಸೊಪ್ಪು, ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದೀನಿ. ಇದು ಒಗ್ಗರಣೆಗೆ ನಾನು ಬಳಸಿರುವುದು. ಈಗ ನೋಡಿ, ನಾನು ಈ ಸಾಂಬಾರನ್ನ ಒಗ್ಗರಣೆಗೆ ಮಿಕ್ಸ್ ಮಾಡಿದೆ. ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಈಗ ಹಾಕ್ಕೊಳ್ಬೋದು. ಈಗ ಇದು ಚೆನ್ನಾಗಿ ಕುದ್ದ ನಂತರ ಮಸ್ಸೊಪ್ಪು ರೆಡಿಯಾಗಿದೆ. ನೋಡಿ, ಸೂಪರ್ ಮಸ್ಸೊಪ್ಪು. ನೀವು ಒಂದು ಸಾರಿ ಪ್ರಯತ್ನ ಮಾಡಿ.